ಇಂದಿನ ಕಲುಷಿತ ಸಮಾಜದಲ್ಲಿ ನೈತಿಕ ಶಿಕ್ಷಣದ ಕೊರತೆ, ಮಾಧ್ಯಮಗಳು, ಮೊಬೈಲ್ ಹಾವಳಿಯಿಂದ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿ ಕಷ್ಟಕರವಾಗಿದ್ದು, ಪಾಲಕರು ಹೆಚ್ಚು ಸಮಯವನ್ನ ಮಕ್ಕಳಿಗೆ ನೀಡುವ ಮೂಲಕ ಉತ್ತಮ ನಾಗರಿಕರನ್ನ ಸಮಾಜಕ್ಕೆ ನೀಡಲು ಮಾನವೀಯ ಮೌಲ್ಯವುಳ್ಳ ಸ್ವಚರಿತ್ಯವಂತ ಮಕ್ಕಳನ್ನ ಬೆಳೆಸುವ ಮಹತ್ವದ ಜವಾಬ್ದಾರಿ ಎಂದು ಖ್ಯಾತ ಶಿಕ್ಷಣ ತಜ್ಞ ನಿವೃತ್ತ ಮುಖ್ಯೋಪಾಧ್ಯಾಯರಾದ ವಿ.ಕೆ. ಜಾಗಟಗೇರಿ ಅವರು ಕರೆ ನೀಡಿದರು. ನಗರದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಸಭಾಂಗಣದಲ್ಲಿ ರವಿವಾರ ತಡರಾತ್ರಿಯವರೆಗೆ ಜರುಗಿದ 1988 ಹಾಗೂ 89ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವೃಂದದಿಂದ ಆಯೋಜಿತ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಚಾಲನೆಯ ನಂತರ ಮಾತನಾಡಿದ ಅವರು, ಇಂದು ವಿದ್ಯಾರ್ಥಿಗಳನ್ನು ದುಡಿಸುವಂತಿಲ್ಲ, ಶಿಕ್ಷಕರು ಸಂದಿಗ್ಧದಲ್ಲಿದ್ದಾರೆ, ನೈತಿಕ ಶಿಕ್ಷಣ ನೀಡಲಾಗುತ್ತಿಲ್ಲ, ಶಿಸ್ತು ಸಮಯ ಪಾಲನೆ ಮಾತ್ರ ಯಶಸ್ಸು ಸಾಧ್ಯವಿದೆ. ಆದರೆ ಈಗ ಕೇವಲ ಅಂಕ ಆಧಾರಿತ ಶಿಕ್ಷಣ ಸಿಗುತ್ತಿದೆ. ಪಾಲಕರು ಕೇವಲ ಹಣ ಗಳಿಕೆಯಲ್ಲಿ ತೊಡಗಿದ್ದಾರೆ. ಇದರಿಂದ ಸಮಾಜದಲ್ಲಿ ಹಿರಿಯರನ್ನ ವೃದ್ಧಾಶ್ರಮಗಳಿಗೆ ಕಳುಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನೋರ್ವ ಶಿಕ್ಷಣ ತಜ್ಞರಾದ ಟಿ.ವಿ. ಮಾಗಳದ ಅವರು ಮಾತನಾಡಿ, ಹಣವಂತರು ಸಂತೋಷವಿಲ್ಲದಂತಾಗಿದ್ದಾರೆ, ಸಂತೋಷವೇ ನಿಜವಾದ ಸಂಪತ್ತು. ಆದರೆ ಇಂದಿನ ವೇಗದ ಬದುಕಿನಲ್ಲಿ ಹಣದ ಹಿಂದೆ ಎಲ್ಲರೂ ಬಿದ್ದಿದ್ದು, ಒಳ್ಳೆಯತನ, ಮಾನವೀಯತೆ, ಶಿಸ್ತಿನ ಕೊರತೆ ಎದ್ದು ಕಾಣುತ್ತಿದೆ ಎಂದರು. ಇದಲ್ಲದೆ ಈ ತಂಡದ ವಿದ್ಯಾರ್ಥಿಗಳಲ್ಲಿ ಅತ್ಯಧಿಕ ಅಧ್ಯಯನ ಮಾಡಿರುವ ಡಾಕ್ಟರ್ ಬಸವರಾಜ ಗಡಾದ, ಡಾಕ್ಟರ್ ವೀರೇಶ ಮಗಳಾದ ಡಾಕ್ಟರ್ ಆನಂದ ದೇಸಾಯಿ ಅವರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ 1988-89ನೇ ಸಾಲಿನ ವಿದ್ಯಾರ್ಥಿಗಳ ತಂಡದ ವಾಸುದೇವ ಅಡವಿಬಾವಿ, ವೆಂಕಟೇಶಮೂರ್ತಿ, ವಿಠಲ್ ರಾವ್ ಬೋಂದಾಡೆ, ಸುರೇಶ ದೇವರಸಾಲಿ, ನರೇಂದ್ರ ಜೈನ್, ಬಸವರಾಜ ಗಡಾದ, ಶಾಂತೇಶ ಅಂಗಡಿ, ಪ್ರಕಾಶ ಉಮಚಗಿ, ವೀರೇಶ ಮಾಗದ, ಪ್ರಭುಗೌಡ, ರೇವಣಸಿದ್ದಪ್ಪ, ತುಳಜಾ ನಾಯ್ಕ, ಅಸ್ಮಾನ್ ಸಾಬಾ ಇನ್ನಿತರರು ಬೋಧನೆ ಮಾಡಿದರು. ಸಮಾರಂಭದಲ್ಲಿ ಸಾಲಿಮಠ ಸ್ಫೂರ್ತಿ ಸಂಚನ ತಂಡದವರು ಪ್ರಾರ್ಥನೆ ಹಾಗೂ ನಾಡಗೀತೆ ಪ್ರಸ್ತುತಪಡಿಸಿದರು. ದೊಡ್ಡನಗೌಡ ಪಾಟೀಲ ಸ್ವಾಗತಿಸಿದರು. ಡಾಕ್ಟರ್ ಬಸವರಾಜ ಗಡಾದ ಕಾರ್ಯಕ್ರಮ ನಿರ್ವಹಿಸಿದರು. ಗವಿಸಿದ್ದಪ್ಪ ಹನುಮನಾಳ ಪ್ರಾಸ್ತಾವಿಕ ಹಾಗೂ ಪರಿಚಯ ಭಾಷಣ ಮಾಡಿದರು. ವಿಠಲ್ ರಾವ್ ಬಾಂಡ್ದಡೆ ವಂದಿಸಿದರು. ನಿವೃತ್ತ ಶಿಕ್ಷಕರಾದ ಎಸ್.ಎಂ. ಕಂಬಾಳಿಮಠ, ಗವಿಸಿದ್ದಪ್ಪ ಕೊಪ್ಪಳ ಅಧ್ಯಕ್ಷತೆ ವಹಿಸಿದ್ದರು. ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಪ್ರಾಚಾರ್ಯಕರಾದ ಅಮರೇಶ ಕರಡಿಯವರು ಮಾತನಾಡಿದರು. ವೇದಿಕೆಯಲ್ಲಿ ನಿವೃತ್ತ ಶಿಕ್ಷಕರಾದ ಗವಿಸಿದ್ದಪ್ಪ ಛಲವಾದಿ, ಬಿ.ವಿ. ರಾಮರೆಡ್ಡಿ, ವೀರಮಹೇಶ್ವರ ಕೊಂಡದಕಟ್ಟಿಮಠ, ಜಿಪಿ ಹುಬ್ಬಳ್ಳಿ, ಗವಿಸಿದ್ದಪ್ಪ ಕುಮಾರ ಗುರುಗಳು, 1988-89ನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳು, ಅವರ ಕುಟುಂಬಸ್ಥರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಕೊಪ್ಪಳ.